ಈ ಹೃದಯಾಘಾತ ಅನ್ನುವಂಥದ್ದು ಸಾವಿನ ಕೇಕೆ ಹಾಕ್ತಾ ಇದೆ. ನಮ್ಮ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ಇಲ್ಲಾಂದ್ರೂ 2-3 ಹೃದಯಾಘಾತಕ್ಕೆ ಜನರು ಸಾವನ್ನಪ್ತಾ ಇದ್ದಾರೆ. ಹಾಸನ, ಮೈಸೂರು ಪ್ರಕರಣಗಳು ನಾವು ಗಮನಿಸ್ತಾ ಇದ್ದೀವಿ. ದಿನನಿತ್ಯ ಸಾವಿನ ಸರಣಿ ಮುಂದುವರಿತಾನೆ ಇದೆ. ಎಸ್ಪೆಷಲಿ ಯಾವಾಗ ಸರ್ಕಾರದ ಗಮನ ಹರಿಸಿ ನೋಡಿ ಹಾಸನ ಮತ್ತು ಮೈಸೂರಿನಲ್ಲಿ ಸಾವನ್ನಪ್ಪಿರುವಂತಹ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವವರ ಮೇಲೆ ಅಧ್ಯಯನ ಮಾಡಿ ಅಂತ ಒಂದು ತಜ್ಞರ ತಂಡವನ್ನ ರಚನೆ ಮಾಡುತ್ತೆ. ಆ ತಜ್ಞರ ತಂಡ ನಿನ್ನೆಯಷ್ಟೇ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ. ಅಂದ್ರೆ ಹೃದಯಾಘಾತಕ್ಕೆ ನಿಖರ ಕಾರಣ ಏನಿರಬಹುದು, ಯಾಕಾಗಿ ಕಂಟಿನ್ಯೂಸ್ ಆಗಿ ಎಲ್ಲರಲ್ಲೂ ಕೂಡ ಹೃದಯಾಘಾತ ಸಂಭವಿಸ್ತಾ ಇದೆ, ಸಾವಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡಿದ್ದಾರೆ, ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆ ಒಂದು ವರದಿಯಲ್ಲಿ ಶಾಕಿಂಗ್ ವಿಚಾರ ಹೊರಬಿದ್ದಿದೆ. ಏನಪ್ಪಾ ಅಂತಂದ್ರೆ, ಈ ಮೈಸೂರು ಮತ್ತು ಹಾಸನದಲ್ಲಿ ಸಾವನ್ನಪ್ಪಿರುವವರ ಮೇಲೆ ಈ ಟೀಮ್ ಅಧ್ಯಯನ ಮಾಡುತ್ತಲ್ಲ, ಅಲ್ಲಿ ಏನು ವಿಚಾರ ಗೊತ್ತಾಗಿದೆ ಅಂತಂದ್ರೆ, ಈ ಸಾವನ್ನಪ್ಪಿರುವವರಲ್ಲಿ 100ರಲ್ಲಿ 70 ಜನ ಡ್ರೈವರ್ಸ್ಗಳಂತೆ. ಆಟೋ ಚಾಲಕರಿರಬಹುದು, ಕ್ಯಾಬ್ ಚಾಲಕರಿರಬಹುದು. ಸೊ ಈ ಚಾಲಕರಿಗೆ ಅತಿ ಹೆಚ್ಚು ಹೃದಯಾಘಾತ ಆಗ್ತಿದೆ ಅಂತೆ. ಸೊ ಚಾಲಕರು ಆದಷ್ಟು ಎಚ್ಚರಿಕೆಯಿಂದಿರಿ, ನಿಮ್ಮ ಹೃದಯದ ಜೋಪಾನ ನೀವು ವಹಿಸ್ಕೊಳ್ಳಿ, ಹಾಗೇನೆ ಹೃದಯ ತಪಾಸಣೆ ನೀವು ಮಾಡಿಸಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ.